ತೆಲುಗು ಮತ್ತು ಇದೆಲ್ಲ ಒಂದು ಎಪಿಸೋಡ್ಗಳೆಲ್ಲ ಬರುತ್ತೆ. ಸೊ ಅಲ್ಲಿ ಕೆಲವು ಇನ್ಸ್ಟೆನ್ಸಲ್ಲಿ ನನಗೆ ಭಯ ಆಗಿದ್ದುಂಟು. ಯಾಕಂದ್ರೆ ನನಗೆ ಸ್ವಲ್ಪ ಹೈಟ್ ಫೋಬಿಯಾ ಇದೆ. ಅಂದರೆ ತುಂಬ ಡೀಪಲ್ಲಿ ಇಲ್ಲ, ತುಂಬ ಗುಹೆ ಥರ ಅಂದರೆ ನಂಗೆ ಆಗಲ್ಲ. ಇದೇ ಒಂದು ನನಗೆ ಪ್ಲಸ್ ಪಾಯಿಂಟ್. ಬಿಕಾಸ್ ಎಷ್ಟೊಂದು ಜನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಮಚ್ ಬ್ಲೆಸ್. ಎಲ್ಲರೂ ಅವ್ರು ಹೇಳ್ದಂಗೆ ಹೀರೋಯಿನ್ ಇಲ್ಲಿ, ಹೀರೋ ಇಲ್ಲಿ, ಬರೀ ಇಲ್ಲಿಲ್ಲೇ ಓಡಾಡೋದು ಅಷ್ಟೇ ಇತ್ತು. ಬಟ್ ಈ ಸಾಂಗ್ ಅಲ್ಲಿ ತುಂಬಾ ಕ್ಲೋಸ್ ಆಗಿದ್ದೀವಿ. ಸರ್, ಟಕೀಲಾ ಸಿನಿಮಾ ಕತೆ ಬರೆದ ನಂತರ ನಿಮ್ಮ ಪಾತ್ರಗಳ ಹುಡುಕಾಟ ಹೇಗೆ ಪ್ರಾರಂಭ ಆಯಿತು? ಪಾತ್ರಗಳ ಹುಡುಕಾಟ ಪ್ರಾರಂಭ ಆಯಿತು. ಡೆಫಿನೆಟ್ಲಿ ಹೀರೋಯಿನ್ ಮೇನ್ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಬೇಕಾಗುತ್ತೆ ಇಂಪಾರ್ಟೆಂಟ್ ಸಿಗ್ತಾರೆ ಅನ್ನೋದು ನನಗೆ ಗ್ಯಾರಂಟಿ. ಯಾಕಂದರೆ ಅದ್ರಲ್ಲಿ ತುಂಬ ಜನ ಇದ್ದಾರೆ. ಸೊ ಈ ಕ್ಯಾರೆಕ್ಟರ್ ದೊಡ್ಡ ಕ್ಯಾರೆಕ್ಟರ್ ಇದೆ, ಇಡೀ ಸಿನಿಮಾ ಅವ್ರ ಮೇಲೆ ಇವರು ಅದನ್ನು ನಿಭಾಯಿಸೋದು ಬೇಕಿತ್ತು. ಹುಡುಕ್ತಾ ಇದ್ವಿ. ಆಮೇಲೆ ಅದೇ ನಾಕ್ಸಿಂತ ಅದು ಇದು ಇವರು ಎಲ್ಲರ ಬಗ್ಗೆ ಚರ್ಚೆ ಆಯಿತು. ಆಮೇಲೆ ಇವರು ಧರ್ಮ ಕೀರ್ತಿರಾಜ್ ವಿಷಯ ಬಂತು. ಹಾಗಾಗಿ ಇಲ್ಲ ಕರೆಕ್ಟಾಗಿದ್ದಾನೆ ಅಂತ. ಅಂದರೆ ಒಂದು ರಿಚ್ ಬಿಸ್ನೆಸ್ ಮ್ಯಾನು ಆಗಿದ್ದಾರೆ ಇವಾಗ. ಅಂದರೆ ಕಾಣಿಸ್ತಿದಾರ ಅಲ್ಲ, ಅವ್ರ ಡೌಟ್ ಅಲ್ಲಿ ಹಿಂಗೆ ನೋಡಿದ್ರು ಡೌಟ್ ಅಲ್ಲಿ ಅದು ಅದು ಇವರು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ. ಯಂಗ್ ಆಗಿ ಸ್ವಲ್ಪ ಯಂಗ್ ಇರಬೇಕು, ಯೂತ್ ಬೇಕಿತ್ತು. ಸ್ವಲ್ಪ ಇಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂದ್ಬಿಟ್ಟು ತುಂಬ ಇವ್ರನ್ನ ಹಾಕೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಆಗಿ ಆ ಮುಗ್ಧತೆ, ಆ ಕ್ಯೂಟ್ನೆಸ್ ಎಲ್ಲ ಬೇಕಿತ್ತು. ಸರಿ, ಇವ್ರದ್ದಾದ್ಮೇಲೆ ಮತ್ತೆ ನಾಯಕಿಗಾಗಿ ಎಲ್ಲ ಶುರು ಆಯಿತು. 4-5 ಜನ ಬಂದವರು. ಹೇಳಿದ ನಾನು ಒಂದು 5 ನಿಮಿಷ 10 ನಿಮಿಷ ಮಾತಾಡಿದ್ರೆ ಐ ಕ್ಯಾನ್ ಗೇಜ್ ನನ್ನ ಪ್ರಕಾರ. ಇವ್ರ ಹತ್ರ ಫಸ್ಟ್ ಮಾತಾಡುವಾಗ ಓಕೆ ಇವ್ರು ಅದನ್ನು ಹ್ಯಾಂಡಲ್ ಮಾಡ್ಬೋದು. ಆಮೇಲೆ ಅವ್ರದ್ದು ಯಾವುದು ಸಾಂಗ್ ಒಂದು ಕೊಟ್ಟಿದ್ರು, ಲಿಂಕ್ ಕೊಟ್ಟಿದ್ರು. ಆಲ್ಬಮ್ ಅಲ್ಲ, ಸಿನಿಮಾದು ಸಾಂಗ್ ಒಂದು ಲಿಂಕ್ ಕೊಟ್ಟಿದ್ರು. ಅದನ್ನು ನೋಡಿದೆ. ಅದಾದ್ಮೇಲೆ ಪಕ್ಕ ಆಯಿತು, ಸೆಕೆಂಡು ಅದು ಬೇಕು. ಅದಕ್ಕೆ ಒಂದು ಇನ್ನೂ ಸ್ವಲ್ಪ ಸ್ಟ್ರೆಂತ್ ಬೇಕು. ಇದು ನಾಟ್ ನಾನು ಅಂದ್ಕೊಳ್ಳೋಷ್ಟು ಈಸಿ ಕ್ಯಾರೆಕ್ಟರ್ ಅಲ್ಲ ಅವ್ರದ್ದು. ಅದು ಈಗ ಅವರೆಲ್ಲ ಡಿಫ್ರೆಂಟ್ ಶೇಡ್ಸ್ ಅಂದರೆ ಶೇಡ್ ಅಂದರೆ ಹೇಳ್ತಿದ್ದೆ. ನಮ್ಮ ಸಿನಿಮಾ ಯಾವುದೇನೋ ಅಂತ ಹೇಳೋದೇ ಕಷ್ಟ. ಆ್ಯಕ್ಷನ್ ಅಂದರೆ ಹೌದಿದೆ, ಹಾರರ್ ಅಂದರೆ ಹೌದಿದೆ, ಹಾರರ್ ಇದೆ, ಏನು ಆ್ಯಕ್ಷನ್ ಅಂದರೆ ಇದೆ, ಇನ್ಯಾವುದಾದ್ರು ಅಡ್ವೆಂಚರಸ್ ಅಂದರೆ ಇದೆ, ಅದೇ ರೊಮ್ಯಾಂಟಿಕ್ ಅಂದರೆ ಇದೆ, ಎಲ್ಲ ಇದೆ. ಯಾವುದಿಲ್ಲ ಅನ್ನಂಗಿಲ್ಲ. ಇದು ಯಾವ ಇದ್ರದ್ದು ಯಾವ ಜೋನರ್ ಅಂತ ಹೇಳೋದು, ಆ ಜೋನರ್ ಅಂತ ಹೇಳೋದು ಕಷ್ಟ ಇದರಲ್ಲಿ. ಅಷ್ಟು ಇದೆ ಅಲ್ಲಿ, ಬೇರೆ ಬೇರೆ ಥರದಲ್ಲಿ ಬಂದು ಹೋಗ್ತದೆ. ಹೇಗೆ ಏನು ಅನ್ನೋದೆಲ್ಲ ಸಿನಿಮಾದಲ್ಲೇ ನೋಡಿ. ಬಟ್ ಅಷ್ಟು ಬರುತ್ತದೆ. ಸರ್, ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಸಿನಿಮಾ ಶೂಟಿಂಗ್ ವೇಳೆ ಆಗಿರುವಂತಹ ಕೆಲವೊಂದು ಇನ್ಸಿಡೆಂಟ್ಸ್, ಇದನ್ನು ನೆನ್ಸ್ಕೊಂಡ್ರೆ ನಗು ಬರುತ್ತಪ್ಪ ಈಗಲೂ, ಅಥವಾ ಈ ಇನ್ಸಿಡೆಂಟ್ ನಾನು ಮಿಸ್ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಯಾವುದು? ಐ ಥಿಂಕ್ ಪ್ರತಿಯೊಂದು ಮೂಮೆಂಟ್ ಐ ಥಿಂಕ್ ಇಟ್ ವಾಸ್ ವೆರಿ ಮೆಮೊರೇಬಲ್. ನಮ್ಮ ಮುಹೂರ್ತದಿಂದ ಹಿಡಿದು ತುಂಬ ಗ್ರ್ಯಾಂಡ್ ಮುಹೂರ್ತ ಆಯಿತು ನಮ್ಮದು ಸಿನಿಮಾದು. ಸೊ ಐ ಥಿಂಕ್ ಅಲ್ಲಿಂದ ಶುರುವಾಗಿದ್ದು ಜರ್ನಿ. ಎಲ್ಲೂ ಒಂಥರ ಮೈನಸ್ ಅಂತ ಎಲ್ಲೂ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ಆ್ಯಡಿಂಗ್ ಆನ್ ವೆಲ್ ಆ್ಯಂಡ್ ನೈಸ್. ನಮ್ಮ ಇದರಲ್ಲಿ ದೇವರಾಂಧ್ರಲ್ಲಿ ಶೂಟ್ ಮಾಡಿದಾಗಿರ್ಬೋದು. ಆ್ಯಂಡ್ ಒಂದು ತೆಲುಗು ಮತ್ತು ಇದೆಲ್ಲ ಒಂದು ಎಪಿಸೋಡ್ಗಳೆಲ್ಲ ಬರುತ್ತೆ. ಸೊ ಅಲ್ಲಿ ಕೆಲವು ಇನ್ಸ್ಟೆನ್ಸಲ್ಲಿ ನನಗೆ ಭಯ ಆಗಿದ್ದುಂಟು. ಯಾಕಂದ್ರೆ ನನಗೆ ಸ್ವಲ್ಪ ಹೈಟ್ ಫೋಬಿಯಾ ಇದೆ. ಅಂದರೆ ತುಂಬ ಡೀಪಲ್ಲಿ ಇಲ್ಲ, ತುಂಬ ಗುಹೆ ಥರ ಅಂದರೆ ನಂಗೆ ಆಗಲ್ಲ. ಸೊ ಅಲ್ಲಿ ಸ್ವಲ್ಪ ಸರ್ ಒಂಚೂರು ಧೈರ್ಯ ಮಾಡ್ಕೊಳ್ಳಿ, ಹೆಜ್ಜೆ ಹತ್ರ ಹೋಗಿ ಒಂದು ಸ್ವಲ್ಪ ಇದು ಮಾಡಿ, ಡೋಂಟ್ ವರಿ, ಯು ಆರ್ ಸೇಫ್, ಜಸ್ಟ್ ಬಿಲೀವ್ ಇನ್ ಯೋರ್ ಸೆಲ್ಫ್, ಈ ಥರ ಒಂದು ಸ್ವಲ್ಪ ಧೈರ್ಯ ತುಂಬಿಸಿದ್ರು. ಸೊ ಅಲ್ಲಿ ಹೋಗ್ಬೇಕು, ಕ್ರಾಲ್ ಮಾಡ್ಕೊಂಡು ಹೋದಾಗ ಅದು ನೋಡೋದು. ಸೊ ಅದೆಲ್ಲ ಬಂಡೆ ಮೇಲೆ ಮಧ್ಯದಲ್ಲೆಲ್ಲ ಹೋಗೋದು. ಸೊ ಒಂದು ಕಡೆ ಏನಾಯಿತು, ಅದು ಯಾವ ಲೊಕೇಶನ್ ಅಂತ ಗೊತ್ತಿಲ್ಲ, ತುಂಬ ಮೇಲೆ ಹೋಗಿದ್ರೆ ದೇವರಾಂಧ್ರ ಟಾಪ್ ಮೋಸ್ಟ್ ಇದಕ್ಕೇನೋ ಹೋಗಿದ್ರು ಗುಹೆ ಮಧ್ಯದಲ್ಲಿ. ನಾನು ಹೇಳಿದೆ ಸರ್ ಈ ಪಾಯಿಂಟ್ವರೆಗೂ ಬಂದೀನಿ, ನನ್ಗೆ ಆಗ್ತಿಲ್ಲ ಸರ್, ತುಂಬ ಕ್ಲಾಸ್ಟ್ರೋಫೋಬಿಕ್ ಇದಾಗ್ತಿದೆ. ಪಾಪ ನನ್ನ ಕಾಸ್ಟ್ಯೂಮ್ ಬೇರೆ ಹಾಕಿಸಿ, ಆಮೇಲೆ ಬ್ಯಾಕ್ ಶರ್ಟ್ ಮತ್ತು ಲೆಗ್ ಎಲ್ಲ ಇಟ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡಿ ಐ ಹ್ಯಾವ್ ದಟ್ ಕ್ಲಾಸ್ಟ್ರೋಫೋಬಿಕ್ ಇದು. ಎಸ್ಪೆಷಲಿ ಗುಹೆ ಕ್ಲೋಸ್ಡ್ ಇದ್ರಲ್ಲಿ ಹೋದಾಗ ಹೈಟ್ಗಿಂತ ಈ ಕ್ಲಾಸ್ಟ್ರೋಫೋಬಿಕ್ ಒಳಗಡೆ ಹಿಂಗೆ ಹೋದಾಗ ಸಫಕೇಶನ್ ಫೀಲಿಂಗು. ಸೊ ಆ ಎಕ್ಸ್ಪೀರಿಯನ್ಸು ಲೈಕ್ ಕ್ರೇಜಿ, ಲೈಕ್ ಹಿಂಗೆ ಇದು ಮಾಡೋದು. ಬಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಆ್ಯಂಡ್ ವರ್ಕಿಂಗ್ ವಿತ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಿರ್ಬೋದು, ಸರ್ ಆಗಿರ್ಬೋದು, ದಾಸ್ ಆಗಿರ್ಬೋದು, ನಿಖಿತಾ ಜೊತೆ ಐ ಥಿಂಕ್ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಗುಡ್. ಟಕೀಲಾ ಅನ್ನೋದು ಟೈಟಲ್ಗೂ ಸಿನಿಮಾ ಐ ಆಮ್ ಜಸ್ಟ್ ವೇಟಿಂಗ್. ಒಂದು ಆಡಿಯನ್ಸ್ಗೆ ನಾನು ಹೇಳೋದಿಷ್ಟೇ, ಲೈಕ್ ಸಿನಿಮಾಗಳು ಮಾಡ್ಕೊಂಬರ್ತಾಯಿದ್ದೀನಿ, ಬಿಗ್ ಬಾಸಲ್ಲೂ ಸಪೋರ್ಟ್ ಮಾಡಿದ್ದೀರಾ. ಸೊ ಟಕೀಲಾ ಸಿನಿಮಾ ರಾಜು ಅಂತ ತೆರೆ ಕಾಣ್ತಿದೆ May 16th. ಸೊ ಪ್ಲೀಸ್ ಡೂ ವಾಚ್. ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗನ ತುಂಬ ಒಂದು ಒಳ್ಳೆ ಮಟ್ಟಿಗೆ ಬೆಳೆಸಿರ. ನಮ್ಮ ಸಿನಿಮಾನು ಬೆಳೆಸಿ ನೋಡಿ ಸಿನಿಮಾನ. ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಈ ಒಂದು ಮೂಮೆಂಟ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಮತ್ತು ಸರ್ ಹೇಳ್ದಂಗೆ ಇದು ನಂಗೆ ಫೋಬಿಯಾ ಆಯಿತು, ಇದು ನನಗೆ ಭಯ ಪಟ್ಕೊಂಡು ಮಾಡಿರುವಂತಹ ಸೀನು ಅಂತ ಯಾವುದು? ಆಕ್ಚುಲಿ ಸಿನಿಮಾ ಬಗ್ಗೆ ನನಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಎಲ್ಲರೂ ಆಲ್ಮೋಸ್ಟ್ ಸೀನಿಯರ್ ಮೋಸ್ಟ್ ಟೆಕ್ನಿಷಿಯನ್ಸ್ ಇರೋದು. PK ದಾಸ್ ಆಗಿರ್ಬೋದು, ಪ್ರವೀಣ್ ನಾಯಕ್ಸ್ ಆಗಿರ್ಬೋದು, ಅಥವಾ ನಾಗಚಂದ್ರ ಅವರಾಗಿರ್ಬೋದು, ಧರ್ಮ ಸರ್ ಆಲ್ಸೋ. ಸೊ ಎಲ್ಲರೂ ಇದ್ರ ಮಧ್ಯೆ ಐ ವಾಸ್ ನ್ಯೂ ಬಿ ಆ ಒಂದು ಟೀಮ್ಗೆ. ಐ ವಾಸ್ ಲಿಟಲ್ ನರ್ವಸ್ ಆಗೇ ಇದ್ದೆ ನಾನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ.
ಅಂಡ್ ಇದೇ ಒಂದು ನನಗೆ ಪ್ಲಸ್ ಪಾಯಿಂಟ್ ಬಿಕಾಸ್ ಇಷ್ಟೊಂದು ಜನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಮಚ್ ಬ್ಲೆಸ್ಡ್. ಅಂಡ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಆಲ್ ಏನಂದ್ರೆ ಪ್ರತಿಯೊಂದು ಸೀನು ಹಿ ಹ್ಯಾಸ್ ಎಕ್ಸ್ಪ್ಲೈನ್ ಅಂದ್ರೆ ಎನಾಕ್ಟ್ ಮಾಡಿ ತೋರಿಸಿದ್ದಾರೆ ನಮ್ಗೆ. ಸೊ ಅದೊಂದು ಬಿಕಾಸ್ ಬೇರೆಯವ್ರ ಜೊತೆ ನಾನು ವರ್ಕ್ ಮಾಡಿ ನೋಡಿದ್ರೆ ಇಲ್ಲಿ ಎಕ್ಸ್ಪ್ಲೈನ್ ಇದು ಹೀಗೆ ಬರುತ್ತೆ, ದಿಸ್ ಇಸ್ ದ ಮೂಡ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಇಟ್ಬಿಡ್ತಾರೆ. ಬಟ್ ಪ್ರವೀಣ್ ಸರ್ ಎನಾಕ್ಟ್ ಮಾಡಿ ತೋರಿಸಿದ್ದಾರೆ ನಮ್ಮಿಬ್ರಿಗೂನು. ಬಿಕಾಸ್ ಕೆಲವೊಂದು ಸೀನ್ ಅವ್ರು ಹೇಳ್ದಾಗೆ ಮುಜುಗರ ಅನ್ನೋದು ಆಬ್ವಿಯಸ್ಲಿ ಅದು ಹುಡುಗಿ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ಹಿ ಹ್ಯಾಸ್ ಡನ್ ಅಂಡ್ ಶೋನ್. ಸೊ ಅದಕ್ಕೆ ನಾನು ಬಿಕಾಸ್ ಈ ತರ ಡೈರೆಕ್ಟರ್ ಎಲ್ಲರಿಗೂ ಸಿಗೋದಿಲ್ಲ ಅಂಡ್ ಎಲ್ಲರೂ ಆಲ್ರೆಡಿ ಯಾರೊಬ್ರು ಮೋಲ್ಡ್ ಆಗಿರೋರ್ನ ಹುಡುಕ್ತಿರ್ತಾರೆ ಆರ್ಟಿಸ್ಟ್. ಸೊ ಇಲ್ಲಿ ಆ ತರ ಅಲ್ಲ. ಸೊ ಪ್ರತಿಯೊಂದು ಫ್ರಮ್ ದಿ ಸ್ಕ್ರಾಚ್ ಹಿ ಹಸ್ ಥಾಟ್ ಮೀ ಅಂಡ್ ಎಷ್ಟೊಂದು ಕಲ್ತಿದ್ದೀನಿ ಈ ಸಿನಿಮಾದಲ್ಲಿ. ಅಂಡ್ ದಾಸ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದೊಂದು ಸೀನಲ್ಲೂ ಅಷ್ಟೇ ನಮ್ಗೆ ಲೈಟಿಂಗ್ಸ್ ಐ ವಾಸ್ ಲೈಕ್ ಓಕೆ ಈ ಜಾಗನ ಈ ತರನು ತೋರಿಸ್ಬೋದಾ ಅನ್ನೋದನ್ನ ಅವರು ಅಲ್ಲಿ ನಮ್ಗೆ ಒಂದ್ ಮನೇಲಿ ತೋರಿಸ್ಕೊಟ್ಟಿದ್ದಾರೆ. ಒಂದ್ ಸೀನ್ ಅಂತೂ ನನ್ಗೆ ಟಿಲ್ ನಾವ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್. ಆ ಮನೇನ ಮಹಲ್ ತರ ತೋರಿಸಿರೋದು ಐ ಥಿಂಕ್. ಸೊ ಈ ತರ ಒಂದು ಕೆಲವೊಂದು ವಿಷಯಗಳಲ್ಲಿದೆ ಅಂಡ್ ನಂಗೇನು ಆತರ ಫೋಬಿಯಾ ಆತರ ಏನು ನನ್ಗೆ ಈ ಸಿನಿಮಾದಲ್ಲಿ ಐ ಹ್ಯಾವ್ ನಾಟ್ ಗಾಟ್. ನನ್ಗೆ ಪರ್ಸ್ನಲಿ ಕೂಡ ಅದೇನಿಲ್ಲ. ಸೊ ಐ ಥಿಂಕ್ ಸಾಂಗ್ ಎಲ್ಲಾನು ಚೆನ್ನಾಗಿ ಬಂದಿದೆ. ನಮ್ದು ಧರ್ಮ ಅವ್ರದ್ದು ನೆನ್ನೆ ಸಾಂಗ್ 8 ಅಲ್ಲಿ ರಿಲೀಸ್ ಆಗಿದೆ. ಸೊ ಐ ಥಿಂಕ್ ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಯಾಕಂದ್ರೆ ಕಾಂಬಿನೇಷನ್ ಚೆನ್ನಾಗಿದೆ. ಎಲ್ಲರೂ ಅವ್ರು ಹೇಳ್ದಂಗೆ ಹೀರೋಯಿನ್ ಇಲ್ಲಿ ಹೀರೋ ಇಲ್ಲಿ ಬರೀ ಇಲ್ಲಿಲ್ಲೇ ಓಡಾಡೋದು ಅಷ್ಟೇ ಇತ್ತು. ಬಟ್ ಈ ಸಾಂಗ್ ಅಲ್ಲಿ ತುಂಬಾ ಕ್ಲೋಸ್ ಆಗಿದ್ದೀವಿ. ಸೊ ಅದೊಂದು ಕ್ಯೂಟ್ ಕಪಲ್ ಹೇಗಿರ್ತಾರೆ ಅನ್ನೋದನ್ನ ಆ ಸಾಂಗ್ ಅಲ್ಲಿ ತೋರಿಸಿದ್ದಾರೆ. ಸೊ ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅಂಡ್ ಟೈಟಲ್ ಟ್ರ್ಯಾಕ್ ಈಗಂತೂ ಆಲ್ಮೋಸ್ಟ್ ಒಳ್ಳೆ ರೆಸ್ಪಾನ್ಸ್ ಲಿರಿಕ್ಸ್ ಗಾಗ್ಲಿ ಅಥವಾ ಶರಣ್ ಸರ್ ವಾಯ್ಸ್ ಗಾಗ್ಲಿ ಆ ಸಾಂಗ್ ಆಲ್ಮೋಸ್ಟ್ ಕಿಕ್ ಏರ್ತಾ ಇದೆ, ಇವಾಗಿಂದ ಶುರು ಆಗ್ತಿದೆ. ಅಂಡ್ ನಂಗೆ ಟ್ಯಾಗ್ ಲೈನ್ ಬರೇ ಬಂದ್ಬಿಟ್ಟಿದೆ ಟಕೀಲಾ ನಿಖಿತಾ ಅಂತ ಎಲ್ಲಾ ಕಡೆ. ಸೊ ಐ ಥಿಂಕ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಮೂಲಕ. ಕೊನೆಯದಾಗಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಆರ್ಟಿಸ್ಟ್, ಪ್ರೊಡ್ಯೂಸರ್, ನನ್ನ ಕ್ಯಾಮ್ರಾಮನ್ ಎಲ್ಲ ಮಾತಾಡಿದ್ರು. ಜೊತೆಲಿ ಮ್ಯೂಸಿಕ್ ಅವರು ಫಸ್ಟ್ ನನಗೆ ಒಂದು ಮೆಲೋಡಿ ಸಾಂಗ್ ತೋರಿಸಿದ್ರು. ಫಸ್ಟ್ ಅದು ಕೇಳಿದ ತಕ್ಷಣ ಓಕೆ ಅಂತೆ. ಇನ್ನೊಂದಷ್ಟು ತೋರಿಸಿ ಅಂತ ಹೋಗಲೇ ಇಲ್ಲ. ಅದೇ ಥರ ಈ ಟಕೀಲಾ ಸಾಂಗ್ ರಿದಮ್ದು ಒಂದು ಬೇಕಾದ ಸಾಂಗ್ ತೋರಿಸಿದ್ರು. ಸರ್ ಇನ್ನೊಂದು ಸ್ವಲ್ಪ ರಿದಮ್ ಮಾಡಬೇಕು ಅದೆಲ್ಲ ಬರುತ್ತೆ ಸರ್ ಯೂಸ್ ಹೋಗ್ತೇನೆ ನಾನು ಟಕ್ಕಂತ ಹೋಗ್ತೇನೆ ನಮ್ಮ ಪುಣ್ಯ ನೋಡಿ. ಯಾಕಂದರೆ ಅದು ಎರಡೂ ಚೆನ್ನಾಗೇ ಇತ್ತು. ಸುಮ್ಮನೆ ನನಗೆ ರಿಜೆಕ್ಟ್ ಮಾಡೋಕೆ ಬಂದ್ಬಿಟ್ಟು ಅದಾದಮೇಲೆ ಲಿರಿಕ್ಸ್ ನಾಗೇಂದ್ರ ಪ್ರಸಾದ್ ಅವರು ಬರೀಬೇಕು ಟಕೀಲಾ ಸಾಂಗ್ ಹೇಳಿದೆ, ಬರ್ಕೊಳ್ಳೋದು. ಫಸ್ಟ್ ಟೈಮ್ ನೋಡಿದೆ, ಹೋದೆ, ಓಕೆ ಸರ್. ಅದೇ ಜಾಸ್ತಿ ಟೈಮ್ ಹಿಡಿಲಿಲ್ಲ ಎಲ್ಲದಕ್ಕೂ. ನಾನು ಮೊದಲೆಲ್ಲ ಮಾಡುವಾಗ ಎರಡು ಲೈನ್ ಚೇಂಜ್ ಮಾಡೋದು, ಸ್ವಲ್ಪ ಹಿಂಗೆ ಬರಬೇಕು, ಇಲ್ಲಿ ಇನ್ನೊಂದು ಬರಬೇಕು. ಬಟ್ ಅದ್ರ ಮುಂಚೆ ಡಿಸ್ಕಸ್ ಮಾಡಿದ್ವಿ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್, ಈ ಥರ ವಿಷಯ ನಮಗೆ ಬರಬೇಕಂದ್ರೆ ನೀಟ ಬರ್ಬೋದು. ಎಲ್ಲ ಏನಂತಾರೆ ಫಸ್ಟ್ ಟೇಕಲ್ಲೇ ಹೋಗಿದ್ದಾರಲ್ಲ, ಅದೇ ಅಂದಿದ್ದು ಟೈಮ್ ಹಿಡಿಲಿಲ್ಲ ಯಾವುದಕ್ಕೂ ಅಂತ. ಎಲ್ಲರೂ ಕನ್ಫ್ಯೂಸ್ ಆಗಂಗೆ ಆಗಲಿಲ್ಲ. ಅದರಿಂದ ಮೊದಲು ನೋಡಿ ಕಲ್ಯಾಣ ಮೊದಲು ಬರೆಯುವಾಗೆಲ್ಲ ನನಗೆ ಬೇಕಾದ ಕರೆಕ್ಷನ್ಗಳಿಲ್ಲ, ಮತ್ತೆ ಹೇಳಿ ಒಂದು 2-3 ಸಲ ಮುಂಚೆ ಮಾಡಿದ್ದೆ. ಬಟ್ ಈ ಸಲ ಎಲ್ಲ ಒಂದೊಂದು ರೇಟಿಗೆ ಮುಗೀತು. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಯೂನಿಟ್ ಬಾಯ್ಸಿಂದ ಹಿಡಿದು ದೇವರಾಯನ ದುರ್ಗ ಎಲ್ಲ ಹತ್ಕೊಂಡ್ಬರ್ಬೇಕು, ಅಲ್ಲಿ ಕಾಫಿ ಟೀ ತಂದು ಕೊಡಬೇಕು, ಸಣ್ಣ ಪ್ರೊಡಕ್ಷನ್ ಅವರು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನ ಈ ಒಂದು ಇದ್ರ ಮೇಲೆ ಚಾನಲ್ ಮೂಲಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಸಮಯಕ್ಕೆ ನಿಮ್ಮ ಸಿನಿಮಾ ಈ ಮೇ 16ನೇ ಅಂದರೆ ಟಕೀಲಾ ಸಿನಿಮಾ ಮೇ 16ನೇ ತಾರೀಕು ರಿಲೀಸ್ ಆಗ್ತದೆ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಟಕೀಲಾ ಮೂವಿ ಮಾತುಕತೆ. ಮತ್ತಷ್ಟು ಸಿನಿಮಾಗಳ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್.